ರಬಕವಿ ನಗರದ ಕುಡಚಿ ಜಮಖಂಡಿ ರಾಜ್ಯ ಹೆದ್ದಾರಿಯ ಪಕ್ಕದ ಕಂಠಿ ಬಸವೇಶ್ವರ ಗುಡಿ ಹತ್ತಿರವಿರುವಂತಹ ಕುರುಕುರೆ ಬಡಂಗ್ ಇನ್ನೂ ಹಲವಾರು ಆಹಾರ ಪದಾರ್ಥಗಳನ್ನು ತಯಾರು ಮಾಡುವಂತಹ ಕಾರ್ಖಾನೆ ಸ್ಫೋಟಗೊಂಡು ಸಂಪೂರ್ಣವಾಗಿ ಭಸ್ಮವಾಗಿರುವಂತಹ ಘಟನೆಯೊಂದು ಬೆಳಕಿಗೆ ಬಂದಿದೆ. ಈ ಘಟನೆ ಬುಧವಾರ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ವಾಣಿಜ್ಯಕ್ಕೆ ಬಳಕೆ ಮಾಡುವಂತಹ ಸಿಲಿಂಡರ್ ಸ್ಫೋಟಗೊಂಡಿದ್ದು, ಈ ಕುರುಕುರೆ ಬಡಂಗ್ ಕಾರ್ಖಾನೆ ರಬಕವಿ ನಗರದ ಮೊಹಮ್ಮದ್ ಹುಸೇನ್ ಸಾಬ್ ಗೋಕಾಕ್ ಅವರಿಗೆ ಸೇರಿದ್ದು ಎನ್ನಲಾಗಿದ್ದು, ಸ್ಫೋಟಗೊಂಡ ಅಗ್ನಿ ಅವಘಡದಲ್ಲಿ ಸರಿಸುಮಾರು 50 ರಿಂದ 60 ಲಕ್ಷ ರೂಪಾಯಿ ಬೆಲೆ ಬಾಳುವ ಮಷಿನ್ಗಳು ಒಳಗೊಂಡ ಕಚ್ಚಾಮಾಲು ಸಹಿತ ಸಂಪೂರ್ಣ ಹಾನಿಗೀಡಾಗಿವೆ ಎಂದು ಮಾಲೀಕ ಮೊಹಮ್ಮದ್ ಗೋಕಾಕ್ ಅಳಲನ್ನು ತೋಡಿಕೊಂಡಿದ್ದಾನೆ. ಇನ್ನು ಅದೃಷ್ಟವಶಾತ್ ಕಾರ್ಖಾನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕೂಡಲೇ ಬೆಂಕಿಗೆ ಆಹುತಿಯಾಗಿರುವಂತಹ ಈ ಕಾರ್ಖಾನೆಯ ಸ್ಥಳಕ್ಕೆ ನಗರದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಧಾವಿಸಿ ಬೆಂಕಿಯನ್ನು ಆನಂದಿಸಲು ಹರಸಾಹಸ ಪಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ಸಿಲಿಂಡರ್ ಸ್ಫೋಟಗೊಂಡ ಅಗ್ನಿ ಅವಘಡ ಕುರಿತಂತೆ ಸಮೀಪದ ತೇರದಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಕಾರ್ಖಾನೆ ಸ್ಫೋಟಗೊಂಡ ದುರಂತಕ್ಕೆ ಕಾರಣ ಏನೆಂಬುದರ ಬಗ್ಗೆ ಪೊಲೀಸರ ಹೆಚ್ಚಿನ ತನಿಖೆಯಿಂದ ತಿಳಿದು ಬರಬೇಕಿದೆ. वही पड़ता आवाज अयो वाह ನನಗೆ ಏನೇನೋ ಡಮ್ ಅಂತ ಈ ಕಡೆ ಒಂದು ಈಟ್ ಹತ್ತಿತ್ತು ಆಗಲೇ ಒಳಗ್ರಿ ಡಾಬ್ ಡಾಬ್ ಅಂತ ಯಾರ್ಸಲ್ಲ ಅವಾಗ ಈ ಕಡೆ ಒಂದು ಈಟ್ ಹತ್ತಿತ್ತು ಆಗಲೇ ಒಳಗ್ರಿ ಡಾಬ್ ಡಾಬ್ ಅಂತ ಯಾರ್ಸಲ್ಲ ಅವಾಗ